ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ. ವೆಲ್ಕಮ್ ಬ್ಯಾಕ್ ನಿಕ್ಕು ಸ್ಕಾಡ್ ಕ್ಲಾಸಸ್ಗೆ. ಇವತ್ತಿನ ತರಗತಿಯಲ್ಲಿ ಪ್ರಮುಖ 25 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವು ಮುಂಬರುವ ಎಕ್ಸಾಮ್ಸ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಆಗಿರ್ತಾವೆ. ಹಾಗಾದರೆ ಲೇಟ್ ಮಾಡೋದು ಬೇಡ, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಕೆಳಕಂಡವರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಡಾಕ್ಟರ್ ರಾಧಾಕೃಷ್ಣನ್, ಆಪ್ಷನ್ ಬಿ ಭಗವಾನ್ ದಾಸ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಭಗತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ರಾಧಾಕೃಷ್ಣನ್. ಡಾಕ್ಟರ್ ರಾಧಾಕೃಷ್ಣನ್ ಅವರು 1954ರಲ್ಲಿ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ತದನಂತರದಲ್ಲಿ 1955ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಭಗವಾನ್ ದಾಸ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಕ್ರಾಂತಿಕಾರಿ ಭಗತ್ ಸಿಂಗ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿಲ್ಲ. ಕ್ವಶನ್ ನಂಬರ್ 2, 1956ರ ರಾಜ್ಯಗಳ ಮರುಸಂಘಟನೆಯ ನಂತರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಕೆ.ಸಿ. ರೆಡ್ಡಿ, ಆಪ್ಷನ್ ಬಿ ಕೆಂಗಲ್ ಹನುಮಂತಯ್ಯ, ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಡಿ ದೇವರಾಜ ಅರಸ್. ಇದಕ್ಕೆ ಸರಿಯಾದ ಉತ್ತರ ಎಸ್ ನಿಜಲಿಂಗಪ್ಪ. ಈ ಕೆ.ಸಿ. ರೆಡ್ಡಿ ಅವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ 1952ರಲ್ಲಿ. ಕೆ.ಸಿ. ರೆಡ್ಡಿಯವರು 1949ರಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು. ತದನಂತರ ದೇವರಾಜ ಅರಸರವರು ಮೈಸೂರಕ್ಕೆ ಕರ್ನಾಟಕವೆಂಬ ನಾಮಕರಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರತ್ತ ಕೇಳಿದ್ರೆ ದೇವರಾಜ ಅರಸರವರು 1973ರಲ್ಲಿ. ಕ್ವಶನ್ ನಂಬರ್ 3, ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರಂತ ಕೇಳಿದ್ದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ಬಿ ರಮಾದೇವಿ, ಆಪ್ಷನ್ ಸಿ ಕಿರಣ್ ಬೇಡಿ, ಆಪ್ಷನ್ ಡಿ ದ್ರೌಪದಿ ಮುರ್ಮು. ಇದಕ್ಕೆ ಸರಿಯಾದ ಉತ್ತರ ಸರೋಜಿನಿ ನಾಯ್ಡು. ಭಾರತದ ಮೊದಲ ಗವರ್ನರ್ ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು. ಯಾವ ರಾಜ್ಯ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶ. ಈ ಸರೋಜಿನಿ ನಾಯ್ಡು ಅವರ ಜನ್ಮದಿನವಾದ ಫೆಬ್ರವರಿ 13ನ್ನು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ. ಅದೇ ರೀತಿ ಆಪ್ಷನ್ ಸಿ ಇರತಕ್ಕಂಥ ಕಿರಣ್ ಬೇಡಿ ಅವರು ಭಾರತದ ಮೊದಲ ಮಹಿಳಾ IPS ಅಧಿಕಾರಿಯಾಗಿರ್ತಾರೆ. ಈಗ ಪ್ರಸ್ತುತ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಆಗಿರ್ತಾರೆ. ಕ್ವಶನ್ ನಂಬರ್ 4, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ವಿದುರಾಶತ್ವ, ಆಪ್ಷನ್ ಬಿ ಚೌರಿ ಚೌರ, ಆಪ್ಷನ್ ಸಿ ಗೋರಖ್ಪುರ, ಆಪ್ಷನ್ ಡಿ ಅಮೃತ್ಸರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೃತ್ಸರ. ಈ ಅಮೃತ್ಸರ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಪಶ್ಚಿಮ ಬಂಗಾಳದ ಅಮೃತ್ಸರದಲ್ಲಿ ನಡೆಯಿತು. 1919 ಏಪ್ರಿಲ್ 13ರಂದು ಈ ಘಟನೆ ನಡೀತದೆ. ಕ್ವಶನ್ ನಂಬರ್ 5, ಕಳಿಂಗ ಯುದ್ಧ ಯಾವಾಗ ನಡೆಯುತ್ತೆ ಅಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಕ್ರಿಸ್ತಪೂರ್ವ 261, ಆಪ್ಷನ್ ಬಿ ಕ್ರಿಸ್ತಶಕ 634, ಆಪ್ಷನ್ ಸಿ ಕ್ರಿಸ್ತಶಕ 1536, ಆಪ್ಷನ್ ಡಿ ಕ್ರಿಸ್ತಶಕ 1947. ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಪೂರ್ವ 261. ಇದು ಯಾರ್ಯಾರ ನಡಬರ್ಕ್ ನಡೀತೆ ಅಂದ್ರೆ ಮೌರ್ಯರ ಅರಸ ಅಶೋಕ ಮತ್ತು ಕಳಿಂಗದ ರಾಜನ ನಡು ಈ ಯುದ್ಧ ನಡೀತದೆ. ಯಾವುದು ಕಳಿಂಗ ಯುದ್ಧ. 600 ಕ್ರಿಸ್ತಶಕ 634ರಲ್ಲಿ ನರ್ಮದಾ ನದಿ ಕಳಗ ನಡೀತದೆ. ಯಾರ್ಯಾರು ನಡ್ಬರ್ಕಂದ್ರೆ ವರ್ಧನರ ರಾಜ ಹರ್ಷವರ್ಧನ ಮತ್ತು ದಕ್ಷಿಣ ಪತೇಶ್ವರ ಬಿರುದು ಪಡೆದಿರ್ತಕ್ಕಂಥ 2ನೇ ಇಮ್ಮಡಿ ಪುಲಕೇಶಿ ನಡ್ಬರ್ಕ ನರ್ಮದಾ ಯುದ್ಧ 634ರಲ್ಲಿ ನಡೀತದೆ. ಅದೇ ರೀತಿ 1536ರಲ್ಲಿ ತಾಳಿಕೋಟಿ ಕದನವು ನಡೀತದೆ. ತದನಂತರ 1947ರಲ್ಲಿ ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯವನ್ನು ದೊರೆತದೆ. ಕ್ವಶನ್ ನಂಬರ್ 6, ಗೌತಮ ಬುದ್ಧನ ಪ್ರವಚನ ಭಾಷೆ ಯಾವುದಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಪ್ರಾಕೃತ, ಆಪ್ಷನ್ ಬಿ ಪಾಲಿ, ಆಪ್ಷನ್ ಸಿ ಸಂಸ್ಕೃತ, ಆಪ್ಷನ್ ಡಿ ಹಿಂದಿ. ಇದಕ್ಕೆ ಸರಿಯಾದ ಉತ್ತರ ಪಾಲಿ ಭಾಷೆ. ಗೌತಮ ಬುದ್ಧನು ಪಾಲಿ ಭಾಷೆಯಲ್ಲಿ ತನ್ನ ಪ್ರವಚನವನ್ನು ಮಾಡ್ತಿದ್ದ. ಕ್ವಶನ್ ನಂಬರ್ 7, ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನ ಎಲ್ಲಿ ಮಾಡಿದನು ಅಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಸಾರಾನಾಥ್, ಆಪ್ಷನ್ ಬಿ ಲುಂಬಿನಿ, ಆಪ್ಷನ್ ಸಿ ಕುಶಿನಗರ, ಆಪ್ಷನ್ ಡಿ ರಾಜಗೃಹ. ಇದಕ್ಕೆ ಸರಿಯಾದ ಉತ್ತರ ಸಾರಾನಾಥ್. ಗೌತಮ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಸಾರಾನಾಥ್ನಲ್ಲಿ ಪಾಲಿ ಭಾಷೆಯಲ್ಲಿ ನೀಡಿದನ.
ತದನಂತರದಲ್ಲಿ ಗೌತಮ ಬುದ್ಧ ಜನಿಸಿದ ಸ್ಥಳ ಲುಂಬಿನಿ, ಜನನ ಲುಂಬಿನಿ ವನದಲ್ಲಿ ಆಗ್ತದೆ. ಅದೇ ರೀತಿ ಪ್ರಾಣತ್ಯಾಗವನ್ನು ಕುಶಿನಗರದಲ್ಲಿ ಮಾಡ್ತಾನೆ, ಪ್ರಾಣತ್ಯಾಗ. ಕ್ವಶನ್ ನಂಬರ್ 8, ಸಂವಿಧಾನದ ರಚನಾ ಸಭೆಯ ಕೊನೆಯ ಸಭೆ ಯಾವಾಗ ನಡೀತಂತ ಕೇಳಿದಾರ. ಇಲ್ಲಿ ನೋಡೋದಾದರೆ ಡಿಸೆಂಬರ್ 9, 1946ರಂದು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೀತದೆ, ಮೊದಲ ಸಭೆ. ತದನಂತರದಲ್ಲಿ ಡಿಸೆಂಬರ್ 11, 1946ರಲ್ಲಿ ಎರಡನೇ ಸಲ ಸಭೆಯನ್ನು ಸೇರ್ತಾರೆ. ನವೆಂಬರ್ 26, 1949ರಲ್ಲಿ ಇದು ಕೊನೆಯ ಸಭೆಯಾಗಿರ್ತದೆ, ಸಂವಿಧಾನ ರಚನಾ ಸಭೆಯ ಕೊನೆಯ ಸಭೆ ಕೂಡ ಆಗಿರ್ತದೆ. ಜನವರಿ 26, 1950ರಂದು ನಮ್ಮ ಸಂವಿಧಾನವನ್ನು ಜಾರಿಗೆ ರೂಪದಲ್ಲಿ ತರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಕೊನೆಯ ಸಭೆ ಯಾವಾಗ ನಡೀತದೆ ಕೇಳಿದಾರ. ಆಪ್ಷನ್ ಸಿ, ನವೆಂಬರ್ 26, 1949. ಕ್ವಶನ್ ನಂಬರ್ 9, ಈಗ 9 ಸ್ವಲ್ಪ ತಪ್ಪಿತ್ರಿ, ಡೈರೆಕ್ಟ್ 10 ಹೋಗೋನು. ಕ್ವಶನ್ ನಂಬರ್ 10, ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋನು. ರಾಜ್ಯ ನಿರ್ದೇಶಕ ತತ್ವಗಳು, ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಸಿ ಪ್ರಸ್ತಾವನೆ, ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯನ್ನು ನಾವು ಕಂಡು ಬರ್ತೀವಿ. ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗಾಂಧಿ ತತ್ವಗಳು ಕೂಡ ಕಂಡು ಬರ್ತಾವ. ಅದೇ ರೀತಿ ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಲಭೂತ ಹಕ್ಕುಗಳು, ಇವ ರಾಜ್ಯ ನಿರ್ದೇಶಕ ತತ್ವಗಳು 4ನೇ ಭಾಗ. ಮೂಲಭೂತ ಕರ್ತವ್ಯಗಳು 4A. ತದನಂತರದಲ್ಲಿ ನೋಡೋದಾದರೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಉಪರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ಸ್ಪೀಕರ್, ಆಪ್ಷನ್ ಡಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಅದೇ ರೀತಿ ರಾಷ್ಟ್ರಪತಿಯವರು ರಾಜೀನಾಮೆಯನ್ನು ಕೊಡಬೇಕಾದ್ರೆ ಉಪರಾಷ್ಟ್ರಪತಿಯವರಿಗೆ ಮೊದಲು ತಿಳಿಸ್ಬೇಕಾಗುತ್ತದೆ. ಇದ್ರ ಬಗ್ಗೆ ಸ್ವಲ್ಪ ನೋಡಬೇಕಾದ್ರೆ ಇಲ್ಲಿ ಚಾರ್ಟ್ ಹಾಕಿರ್ತಾನೆ, ಇದನ್ನು ಸ್ಕ್ರೀನ್ಶಾಟ್ ತಕ್ಕೋಬೋದು. ಬೇಕಾದರೆ 52ನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸ್ತದೆ. ಇದೇ ರೀತಿ ಇನ್ನಿತರ ಪ್ರಮುಖ ವಿಧಿಗಳನ್ನು ಕೂಡ ನೀಡಲಾಗಿದೆ. ರಾಷ್ಟ್ರಪತಿಯವರಿಗೆ 4 ರೀತಿಯ ಅಧಿಕಾರಗಳನ್ನು ಹೊಂದಿರ್ತಾರೆ. ಶಾಸಕಾಂಗೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು, ತುರ್ತು ಪರಿಸ್ಥಿತಿ ಅಧಿಕಾರಗಳು ಅಂತ ನೋಡ್ತಾ ಬರ್ತೀವಿ. ಕ್ವಶನ್ ನಂಬರ್ 12ರಲ್ಲಿ ನೋಡೋದಾದರೆ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡೋಣ. ಜಲಜನಕ ಮತ್ತು ಹೀಲಿಯಂ, ಆಪ್ಷನ್ ಬಿ ಜಲಜನಕ ಮತ್ತು ಆಮ್ಲಜನಕ, ಆಪ್ಷನ್ ಸಿ ಜಲಜನಕ ಮತ್ತು ಕ್ಲೋರಿನ್, ಆಪ್ಷನ್ ಡಿ ಜಲಜನಕ ಮತ್ತು ಸಾರಜನಕ. ಇದಕ್ಕೆ ಸರಿಯಾದ ಉತ್ತರ ಜಲಜನಕ ಮತ್ತು ಹೀಲಿಯಂ. ಸೂರ್ಯನಲ್ಲಿ ಇರತಕ್ಕಂಥ 2 ಅನಿಲಗಳು ಜಲಜನಕ ಮತ್ತು ಹೀಲಿಯಂ. ಕ್ವಶನ್ ನಂಬರ್ 13, ಆಕಾಶ ನೀಲಿ ಬಣ್ಣದಲ್ಲಿ ಕಾಣಲು ಕಾರಣವೇನು ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ವಕ್ರೀಭವನ, ಆಪ್ಷನ್ ಬಿ ಚದುರುವಿಕೆ, ಆಪ್ಷನ್ ಸಿ ವ್ಯತೀಕರಣ, ಆಪ್ಷನ್ ಡಿ ನೀರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚದುರುವಿಕೆ. ಬೆಳಕು ಧೂಳು ಕಣಗಳಿಂದ ಚದುರಿ ನೀಲಿ ಬಣ್ಣವನ್ನು ಜಾಸ್ತಿ ಚದುರಿಸೋದ್ರಿಂದ ಆಕಾಶ ನೀಲಿ ಬಣ್ಣದಲ್ಲಿ ಕಾಣ್ತದ ಅಂತ ನೋಡಿ ಬರ್ತೀವಿ. ಕ್ವಶನ್ ನಂಬರ್ 14, MRI ಇದರ ವಿಸ್ತೃತ ರೂಪವೇನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಮ್ಯಾಗ್ನೆಟಿಕ್ ರೆಸೊನಾನ್ಸ್ ಇಮೇಜಿಂಗ್, ಆಪ್ಷನ್ ಬಿ ಮೀಟರ್ಡ್ ರೆಸೊನಾನ್ಸ್ ಇಮೇಜಿಂಗ್, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ರಿಯಾಕ್ಷನ್ ಇಮೇಜಿಂಗ್, ಆಪ್ಷನ್ ಡಿ ಮೀಟರ್ಡ್ ರಿಯಾಕ್ಷನ್ ಇಮೇಜಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮ್ಯಾಗ್ನೆಟಿಕ್ ರೆಸೊನಾನ್ಸ್ ಇಮೇಜಿಂಗ್, MRI ವಿಸ್ತೃತ ರೂಪ. ಕ್ವಶನ್ ನಂಬರ್ 15, ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಡ್ರೋನ್ಸ್, ಆಪ್ಷನ್ ಬಿ ಟ್ರಾನ್ಸ್ಮಿಟರ್, ಆಪ್ಷನ್ ಸಿ ಕಂಡಕ್ಟರ್, ಆಪ್ಷನ್ ಡಿ ವೆಕ್ಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವೆಕ್ಟರ್. ಕ್ವಶನ್ ನಂಬರ್ 16, ಅಶೋಕನು ಯಾವ ಮಣಿತನಕ್ಕೆ ಸೇರಿದವನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ವರ್ಧನರು, ಆಪ್ಷನ್ ಬಿ ಶಾತವನರು, ಆಪ್ಷನ್ ಸಿ ಮೌರ್ಯರು, ಆಪ್ಷನ್ ಡಿ ಚಾಲುಕ್ಯರು. ಅಶೋಕನು ಮೌರ್ಯ ಮಣಿತನಕ್ಕೆ ಸಂಬಂಧಪಟ್ಟ ದೊರೆಯಾಗಿರ್ತಾನೆ. ಮೌರ್ಯರ ಪ್ರಸಿದ್ಧ ಅರಸ ಯಾರಂತ ಕೇಳಿದ್ರೆ ಅಶೋಕ ಆಗಿರ್ತಾನೆ. ವರ್ಧನರ ಪ್ರಮುಖ ಅರಸ ಯಾರಂತ ಕೇಳಿದ್ರೆ ಹರ್ಷವರ್ಧನ ಆಗಿರ್ತಾನೆ. ಶಾತವಾಹನರ ಪ್ರಮುಖ ಅರಸ ಗೌತಮಿ ಪುತ್ರ ಶಾತಕರ್ಣಿ, ಶಾತವಾಹನರ ಪ್ರಸಿದ್ಧ ಅರಸ.
ಚಾಲುಕ್ಯರ ಪ್ರಸಿದ್ಧ ಅರಸ 2ನೇ ಇಮ್ಮಡಿ ಪುಲಕೇಶಿ ಅಂತ ಬರ್ತಾನೆ. ಕ್ವಶನ್ ನಂಬರ್ 17, ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು ಅಂತ ಕೊಟ್ಟಿದ್ದಾರೆ, ನೋಡೋಣ. ಆಪ್ಷನ್ ಎ ಮದರ್ ತೆರಿಸಾ, ಆಪ್ಷನ್ ಬಿ ಖಾನ್ ಅಬ್ದುಲ್ ಗಫಾರ್ ಖಾನ್, ಆಪ್ಷನ್ ಸಿ ನೆಲ್ಸನ್ ಮಂಡೇಲಾ, ಆಪ್ಷನ್ ಡಿ ಅನಿ ಬೆಸೆಂಟ್. ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರಂದ್ರೆ ಆಪ್ಷನ್ ಬಿ ಖಾನ್ ಅಬ್ದುಲ್ ಗಫಾರ್ ಖಾನ್. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ವಿಶೇಷ ಮಾಹಿತಿ ಕೂಡ ಇಲ್ಲಿದೆ, ಬೇಕಾದರೆ ಸ್ಕ್ರೀನ್ಶಾಟ್ ತಕ್ಕೊಳ್ಬೋದು. ತದನಂತರದಲ್ಲಿ ಕ್ವಶನ್ ನಂಬರ್ 18, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ನ್ಯೂಯಾರ್ಕ್, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ವಿಯೆನ್ನಾ, ಆಪ್ಷನ್ ಡಿ ಢಾಕಾ. ಇದಕ್ಕೆ ಸರಿಯಾದ ಉತ್ತರ ನ್ಯೂಯಾರ್ಕ್. ಈ ನ್ಯೂಯಾರ್ಕ್ USA ಐತಿ, USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ. ಅದೇ ರೀತಿ ಪ್ಯಾರಿಸ್, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಯುನಿಸೆಫ್ದ ಕೇಂದ್ರ ಕಚೇರಿ ನಾವು ಕಂಡು ಬರ್ತೀವಿ, ಯುನಿಸೆಫ್. ತದನಂತರ ವಿಯೆನ್ನಾದಲ್ಲಿ IAEA ಅಂತ ಬರ್ತದೆ, ಇದರ ಕೇಂದ್ರ ಕಚೇರಿ ನಾವು ವಿಯೆನ್ನಾದಲ್ಲಿ ನೋಡ್ತೀವಿ. ಕ್ವಶನ್ ನಂಬರ್ 19, ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದಾರ. ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಭೋಪಾಲ್, ಆಪ್ಷನ್ ಸಿ ಶ್ರೀಹರಿಕೋಟ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಹರಿಕೋಟ ಆಂಧ್ರ ಪ್ರದೇಶದಲ್ಲಿ ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರ ಐತಿ ಅಂತ ನೋಡ್ತೀವಿ. ಹಾಸನ ಮತ್ತು ಭೋಪಾಲದಲ್ಲಿ ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಕಂಡು ಬರ್ತದೆ. ಇಸ್ರೋದ ಉಪಗ್ರಹದ ಮಾಸ್ಟರ್ ಕಂಟ್ರೋಲ್ ಹಾಸನ ಮತ್ತು ಭೋಪಾಲದಲ್ಲಿ ಕಂಡು ಬರ್ತದೆ. ಕ್ವಶನ್ ನಂಬರ್ 20, ಬಿಹು ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ನಾಗಾಲ್ಯಾಂಡ್, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಬಿಹು ಎಂಬ ಜಾನಪದ ನೃತ್ಯ ಅಸ್ಸಾಂಗೆ ಸಂಬಂಧಪಟ್ಟ ನೃತ್ಯವಾಗಿದೆ. ಅದೇ ರೀತಿ ನಾಗಾಲ್ಯಾಂಡ್ನಲ್ಲಿ ಹಾರ್ನ್ಬಿಲ್ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಈ ಹಾರ್ನ್ಬಿಲ್ ಉತ್ಸವವನ್ನು ಕರ್ನಾಟಕದ ದಾಂಡೇಲಿಯಲ್ಲಿ ಕೂಡ ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಕೀರ್ತನೆಗಳು ಕಂಡು ಬರ್ತಾವ, ಕೀರ್ತನೆ. ಆಮೇಲೆ ಮಣಿಪುರದಲ್ಲಿ ಮಣಿಪುರಿ ನೃತ್ಯವು ಕಂಡು ಬರ್ತದ, ಪ್ರಮುಖ ನೃತ್ಯಗಳು. ಕ್ವಶನ್ ನಂಬರ್ 21, ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಬಿ ಗಾಂಧೀಜಿ, ಆಪ್ಷನ್ ಸಿ ನೆಹರು, ಆಪ್ಷನ್ ಡಿ ವಲ್ಲಭಾಯ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಯಾವಾಗ ನೀಡಲಾಗ್ತಂದ್ರೆ ಅಕ್ಟೋಬರ್ 31ನೇ ತಾರೀಕು ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಕ್ವಶನ್ ನಂಬರ್ 22, ಅಸ್ಕಾರ್ಬಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾರೆ. ಆಪ್ಷನ್ಸ್ ನೋಡ್ತಾ ಹೋಗೋಣ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಮ್ಲದ ರಾಸಾಯನಿಕ ಹೆಸರಾಗಿದೆ. ವಿಟಮಿನ್ ಬಗ್ಗೆ ನೋಡೋದಾದರೆ ಇಲ್ಲಿ ಪ್ರಮುಖವಾದ ವಿಟಮಿನ್ಗಳ ಬಗ್ಗೆ ಕೊಟ್ಟಿದ್ದಾರೆ. ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ರೆಟಿನಾಲ್, ವಿಟಮಿನ್ B1 ಥಯಾಮಿನ್, B2 ರಾಸಾಯನಿಕ ಹೆಸರು ರೈಬೋಫ್ಲೇವಿನ್, B3 ರಾಸಾಯನಿಕ ಹೆಸರು ನಿಯಾಸಿನ್, B6 ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್, B9 ರಾಸಾಯನಿಕ ಹೆಸರು ಫೋಲಿಕ್ ಆಮ್ಲ, B12 ರಾಸಾಯನಿಕ ಹೆಸರು ಸಯಾನೋ ಕೋಬೋಲೋಮಿನ್, ವಿಟಮಿನ್ ಸಿ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ, ವಿಟಮಿನ್ ಡಿ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್, ವಿಟಮಿನ್ ಇ ರಾಸಾಯನಿಕ ಹೆಸರು ಟೊಕೋಫೆರಾಲ್, ವಿಟಮಿನ್ ಕೆ ರಾಸಾಯನಿಕ ಹೆಸರು ಫೈಲೋಕ್ವಿನೈನ್. ಇದಕ್ಕೆ ಈ ವಿಟಮಿನ್ಗಳ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆಗಳು ಕೂಡ ಇಲ್ಲಿ ಕೊಟ್ಟಿದೆ. ಸರಿಯಾಗಿ ನೋಡಿಕೊಂಡು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಕ್ವಶನ್ ನಂಬರ್ 23, ಭಾರತ ರತ್ನ ಸ್ವೀಕರಿಸಿದ ಕರ್ನಾಟಕದ ಮೊದಲ ಮಣಿತನ ಯಾವುದು? ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದಾರ, ಮಣಿತನ ಅಲ್ಲ, ವ್ಯಕ್ತಿ ಯಾರು ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಭೀಮಸೇನ್ ಜೋಶಿ, ಆಪ್ಷನ್ ಸಿ CNR ರಾವ್, ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೈಗಾರಿಕೆಗಳ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯರವರು ಭಾರತ ರತ್ನವನ್ನು ಸ್ವೀಕರಿಸಕ್ಕಂಥ ಮೊದಲ ಕರ್ನಾಟಕದ ವ್ಯಕ್ತಿ ಅಂತ ನೋಡ್ತಾ ಹೋಗ್ತೀವಿ. ಯಾವಾಗಪ್ಪ ಅಂತಂದ್ರೆ 1955ರಲ್ಲಿ ಇವರಿಗೆ ಭಾರತ ರತ್ನವನ್ನು ಪ್ರದಾನ ಮಾಡ್ತಾರೆ. ಭೀಮಸೇನ್ ಜೋಶಿಯವರು ಕೂಡ ಭಾರತ ರತ್ನವನ್ನು ಪಡ್ಕೊಂಡಾರ. ಯಾವಾಗಂದ್ರೆ 2008ರಲ್ಲಿ. ಅದೇ ರೀತಿ CNR ಅವ್ರಿಗೆ 2014ರಲ್ಲಿ ಭಾರತ ರತ್ನವನ್ನು ಪಡೆದುಕೋತಾರೆ. ಸಂಗೊಳ್ಳಿ ರಾಯಣ್ಣ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿಲ್ಲ.
ಕ್ವಶನ್ ನಂಬರ್ 24, ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಕಠ್ಮಂಡು, ಆಪ್ಷನ್ ಬಿ ಢಾಕಾ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಜಕಾರ್ತ್. ಇದಕ್ಕೆ ಸರಿಯಾದ ಉತ್ತರ ನೇಪಾಳದ ಕಠ್ಮಂಡುವಿನಲ್ಲಿ ಸಾರ್ಕ್ನ ಕೇಂದ್ರ ಕಚೇರಿ ಇದೆ. ಸಾರ್ಕ್ ಅಂದರೆ ಏನಂದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜಿನಲ್ ಕೋಆಪರೇಷನ್ ಅಂತ ಬರ್ತದೆ ಸಾರ್ಕ್. ಕ್ವಶನ್ ನಂಬರ್ 25 ಲಾಸ್ಟ್ ಕ್ವಶನ್ ಆಗಿರ್ತದೆ. ಆಗಾ ಖಾನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಕ್ರಿಕೆಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಚೆಸ್. ಇದಕ್ಕೆ ಸರಿಯಾದ ಉತ್ತರ ಫುಟ್ಬಾಲ್. ಆಗಾ ಖಾನ್ ಕಪ್ ಫುಟ್ಬಾಲ್ಗೆ ಸಂಬಂಧಿಸಿದ ಕಪ್ ಆಗಿದೆ. ಸೊ ಇವತ್ತಿನ ಕ್ಲಾಸ್ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಮುಂದೆ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ. ಧನ್ಯವಾದಗಳು. ಖುಷಿಯಾಗಿರಿ.